ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಸ್ಟೋರಿ ಬಂದುಬಿಟ್ಟು ನಾನು ಹೇಗೆ ಸೌದಿ ಅರೇಬಿಯಾಕ್ಕೆ ಬಂದಿದ್ದು ಮತ್ತು ಯಾಕೋಸ್ಕರ ಬಂದೆ ಅಂತ ಆಯಿತಾ. ಸೊ ನನ್ನ ಹೆಸರು ನಿಮ್ಗೆಲ್ಲರಿಗೂ ಗೊತ್ತು, ಲೀಲಾವತಿ. ನಾನು ಸೌದಿ ಅರೇಬಿಯಾದಲ್ಲಿ ರಿಜಿಸ್ಟರ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇರೋದು. ಅದೆಲ್ಲ ನಿಮಗಾಗಲೇ ಗೊತ್ತು, ಹೇಳಿದ್ದೀನಿ. ಸೊ ನಾನು 2019ಕ್ಕೆ ನಾನು ಸೌದಿ ಅರೇಬಿಯಾಕ್ಕೆ ಬಂದಿದ್ದು. ಆ್ಯಕ್ಚುಲಿ ಆವಾಗ ನಮಗೆ ಆಪರ್ಚುನಿಟೀಸ್ ಇರಲಿಲ್ಲ ಬೇರೆ ಕಡೆ. ಈಗ ಇರೋಷ್ಟು ಈಸಿ ಆಪರ್ಚುನಿಟೀಸ್ ಲೈಕ್ UK ಹೋಗೋದಾದರೆ ಐರ್ಲ್ಯಾಂಡ್, ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ ತುಂಬ ಟಫ್ ಪ್ರೊಸೆಸ್ ಇರ್ತಿತ್ತು. ಅದು ನಿಮ್ಗೆಲ್ಲರಿಗೂ ಗೊತ್ತು. ಸೊ ಸಿಕ್ಕಿದ್ದೇ ಆಪರ್ಚುನಿಟಿ ಅಂದ್ಬಿಟ್ಟು ಸೌದಿ ಅರೇಬಿಯಾ. ಸೊ ನಾನು 2018 ಜುಲೈ 29 ಅಥವಾ 30 ಕೋಲ್ಕತ್ತಾದಲ್ಲಿ ಇಂಟರ್ವ್ಯೂ ನಡೀತು. ಅಲ್ಲಿ ಅಟೆಂಡ್ ಆಗಿ ಹಾಗೆ ಸುಮ್ಮನೆ ನೋಡೋಣ ಹೇಗಾಗುತ್ತೆ ಅಂದ್ಬಿಟ್ಟು ಅಟೆಂಡ್ ಮಾಡಿದ್ದೆ ಆಯಿತಾ. ಅದು ಅಟೆಂಡ್ ಮಾಡಿದ ಮೇಲೆ ಸ್ವಲ್ಪ ದಿನ ಆದಮೇಲೆ ನನಗೆ ಅವತ್ತೇ ನಂಗೆ ಗೊತ್ತಾಯಿತು ಸೆಲೆಕ್ಟ್ ಆಗಿದ್ದೀನಿ, ನೆಕ್ಸ್ಟ್ ಪ್ರೊಸೆಸ್ ಮಾಡ್ಬೋದು ಅಂತ. ಬಟ್ ನಾನು ಆಲ್ರೆಡಿ OET ಎಕ್ಸಾಮ್ ಬರೆದ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದೆ, ಅದ್ರ ರಿಸಲ್ಟ್ ಬರಲಿ ನೋಡೋಣ ಏನಾಗುತ್ತೆ ಅಂತ. ಬಟ್ OET ಎಕ್ಸಾಮ್ ಸಿಗಲಿಲ್ಲ. ಹಾಗಾಗಿ ಮತ್ತೆ ಪರವಾಗಿಲ್ಲ ಸೌದಿ ಅರೇಬಿಯಾನೇ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ನಂದು ಅದು ಡೇಟಾ ಫ್ಲೋ, ಪ್ರೊಮೆಟ್ರಿಕ್ ಎಕ್ಸಾಮ್ ಆ ಥರ ಎಲ್ಲ ಮಾಡಿ 2019 ಮೇ 5ಕ್ಕೆ ನಾನು ಸೌದಿ ಅರೇಬಿಯಾಕ್ಕೆ ಬಂದೆ. ಸೊ ಎಲ್ಲರೂ ಕೇಳ್ತಾರೆ ಸೌದಿ ಅರೇಬಿಯಾ ಸೇಫಾ ಅಂತ. ಸೌದಿ ಅರೇಬಿಯಾ ನಮಗೆ ಹುಡುಗಿಯರಿಗೆ ತುಂಬಾ ಸೇಫ್ ಆಯಿತಾ. ನಾನು ಬರಬೇಕಾದ್ರೆ ನನಗೆ ತುಂಬ ಭಯ ಆಗ್ತಾಯಿತ್ತು. ಅಯ್ಯೋ ಹೇಗಿರುತ್ತೋ ಸೌದಿ ಅರೇಬಿಯಾ, ಅಂದರೆ ಆ ರೀತಿ ಎಲ್ಲ ಇರುತ್ತಲ್ಲ ಮುಸ್ಲಿಮ್ ಕಂಟ್ರೀಸ್. ಬಟ್ ಇಲ್ಲಿ ಬಂದಮೇಲೆ ವಾವ್, ಅಟ್ಲೀಸ್ಟ್ ಐ ಆಮ್ ಸೇಫ್ ಹಿಯರ್ ಅಂತ ಅನಿಸುತ್ತೆ. ಸೊ ನಮಗೆ ನಾನು ಬಂದಿದ್ದು ಮಿನಿಸ್ಟ್ರಿ ಆಫ್ ಹೆಲ್ತ್ MOH ಗೌರ್ನಮೆಂಟ್ ಹಾಸ್ಪಿಟಲ್ ವರ್ಕ್ಗೆ ಆಯಿತಾ. ಸೊ ಈಗ ನೀವೇನಾದರೂ BSc ನರ್ಸಿಂಗ್ ಮಾಡಿದರೆ ನಿಮಗೆ ಗೌರ್ನಮೆಂಟ್ ಜಾಬ್ಗೆ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಸೌದಿ ಅರೇಬಿಯಾದಲ್ಲಿ 2 ಥರ ಕೆಲಸ ಸಿಗುತ್ತೆ. ಒಂದು ಪ್ರೈವೇಟ್ ಹಾಸ್ಪಿಟಲ್ಲು ಸಿಗುತ್ತೆ, ಒಂದು ಗೌರ್ನಮೆಂಟ್ ಹಾಸ್ಪಿಟಲು ಸಿಗುತ್ತೆ. ಗೌರ್ಮೆಂಟ್ ಹಾಸ್ಪಿಟ್ಲಿ 2 ಥರ ಇರುತ್ತೆ. ಒಂದು ಮಿನಿಸ್ಟ್ರಿ ಆಫ್ ಹೆಲ್ತ್, ಅದು ನಾರ್ಮಲ್ ಗೌರ್ನಮೆಂಟ್ ಹಾಸ್ಪಿಟಲ್. ಇನ್ನೊಂದು MOD ಅಂತ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಅದು ಆರ್ಮಿ ಹಾಸ್ಪಿಟಲ್ ಆಗಿರುತ್ತೆ. ಸೊ ಮಿನಿಸ್ಟ್ರಿ ಇದೆರಡು. ಇನ್ ಕೇಸ್ ನೀವು BSc ಅಥವಾ GNA ಮಾಡಿದರೆ ನಿಮಗೆ 2 ಥರ ಜಾಬ್ ಸಿಗುತ್ತೆ ಇಲ್ಲಿ, ಒಂದು ಗೌರ್ನಮೆಂಟ್ ಆಗಿ, ಒಂದು ಪ್ರೈವೇಟ್ ಆಗಿ. ಈಗ ಇನ್ ಕೇಸ್ ನೀವು ಗೌರ್ನಮೆಂಟ್ ಜಾಬ್ ಮಾಡಬೇಕು ಸೌದಿನಲ್ಲಿ ಅಂತ ಹೇಳಿದ್ರೆ 2 ವೆರೈಟೀಸ್ ಇದೆ, MOH ಮತ್ತು MOD. MOH ಅಂದರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಮತ್ತು MOD ಅಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಮಿನಿಸ್ಟ್ರಿ ಆಫ್ ಹೆಲ್ತ್ ಮತ್ತು ಮಿನಿಸ್ಟ್ರಿ ಆಫ್ ಡಿಫೆನ್ಸಲ್ಲಿ ನಿಮಗೆ BSc ನರ್ಸಿಂಗ್ ಹೋಲ್ಡರ್ ಆಗಿರಬೇಕು, BSc ನರ್ಸಿಂಗ್ ಗ್ರಾಜ್ಯುಯೇಟ್ ಆಗಿರಬೇಕು ಆ್ಯಸ್ ಅ ಡಿಗ್ರಿ. ಬಟ್ ಇನ್ ಕೇಸ್ ನೀವೇನಾದರೂ ಪ್ರೈವೇಟಲ್ಲಿ ಕೆಲಸ ಮಾಡ್ತೀರಂದರೆ ನೀವು BSc ನರ್ಸಿಂಗ್ ಕೂಡ ಮಾಡಿರ್ಬೋದು ಅಥವಾ GNM ನರ್ಸಿಂಗ್ ಕೂಡ ಮಾಡಿರ್ಬೋದು. ಇಟ್ ಡಸ್ ನಾಟ್ ಮ್ಯಾಟರ್, ದೇ ಹ್ಯಾವ್ ಅ ನೈಸ್ ಸ್ಯಾಲರಿ ಟು. ಮತ್ತು ಬೆನಿಫಿಟ್ ಏನು MOH ಅಥವಾ MOD ಅಂದರೆ ಗೌರ್ನಮೆಂಟ್ ಹಾಸ್ಪಿಟಲಲ್ಲಿ ಕೆಲಸ ಮಾಡೋದ್ರಿಂದನೂ ಮತ್ತು ಪ್ರೈವೇಟ್ ಹಾಸ್ಪಿಟಲಲ್ಲಿ ಕೆಲಸ ಮಾಡೋದ್ರೂ ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಗೌರ್ನಮೆಂಟ್ ಫಸ್ಟ್ ಥಿಂಗ್ಸ್ ಸ್ಯಾಲರಿ. ಗೌರ್ನಮೆಂಟ್ ಹಾಸ್ಪಿಟಲಲ್ಲಿ ಸ್ಯಾಲರಿ ಪ್ರೈವೇಟ್ ಹಾಸ್ಪಿಟಲ್ಗಿಂತನೂ ಜಾಸ್ತಿ ಇರುತ್ತೆ. ಗೌರ್ನಮೆಂಟ್ ಹಾಸ್ಪಿಟಲ್ದು ಕಾಂಟ್ರಾಕ್ಟ್ ಎವ್ರಿ 1 year ಇರುತ್ತೆ, ಬಟ್ ಪ್ರೈವೇಟ್ ಹಾಸ್ಪಿಟಲಲ್ಲಿ 2 year ಕಾಂಟ್ರಾಕ್ಟ್ ಇರುತ್ತೆ. ಓಕೆನಾ. ಇನ್ನೇನಾದರೂ ಗೌರ್ನಮೆಂಟ್ ಹಾಸ್ಪಿಟಲ್ ಕೆಲಸ ಮಾಡಿದ್ರೆ ಶೋರ್ ಎವ್ರಿ ಇಯರ್ 36 days ಆಫ್ ವೆಕೇಷನ್ ಇರುತ್ತೆ, ಪೇಯ್ಡ್ ಆ್ಯನ್ಯುವಲ್ ವೆಕೇಷನ್ ಮತ್ತು ಫ್ಲೈಟ್ ಟಿಕೆಟ್ ಇರುತ್ತೆ. ಬಟ್ ಪ್ರೈವೇಟ್ ಹಾಸ್ಪಿಟಲಲ್ಲಿ ಎಷ್ಟು ದಿನ ವೆಕೇಷನ್ ಇರುತ್ತೆ ಅಂತ ಗೊತ್ತಿಲ್ಲ, ಮೇ ಬಿ 30 days ವೆಕೇಷನ್ ಇರುತ್ತೆ ಅಂತ ಅನಿಸುತ್ತೆ. ಎವ್ರಿ 2 years ಒನ್ಸೇ ಹೋಗ್ಬೋದು. ಫ್ಲೈಟ್ ಟಿಕೆಟ್ ಅವ್ರು ಕೊಡ್ತಾರೆ. ಸೊ ಇದು ಗೌರ್ನಮೆಂಟ್ ಅಂತೆ ಪ್ರೈವೇಟ್. ಇನ್ನೇನಾದರೂ